ಗೈಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಮ್ಮ ಇವತ್ತು ಮನೆಗೆ ಬೆಳಗ್ಗೆನೆ ಪೇಪರ್ ಆಯೋರು ಮತ್ತೆ ಬಾಟ್ಲಯ್ಯರೆಲ್ಲ ಬಂದಿದ್ರು. ಅವರು ಇವಾಗ ಅವ್ರವ್ರ ಕೆಲಸನೆಲ್ಲ ಮಾಡ್ತಾರೆ ಗೈಸ್. ಇಲ್ಲಿ ನಿನ್ನೆ ಏನೇನು ತಿಂದ್ವೋ ಅದನ್ನೆಲ್ಲ ಬಾಟ್ಲಾಯ್ಬೇಕಿತ್ತಲ್ಲ, ಅದಕ್ಕೆ ಬಾಟ್ಲಾಯರ್ನ ಕರ್ಸಿದ್ದೀವಿ. ಮೇಡಮ್ ಚೆನ್ನಾಗಿ ಮಾಡ್ಬಿಡಿ ನೋಡಿ. ಇಷ್ಟೆಲ್ಲ ಆಯ್ಕೊ ಬಂದಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಮ್ಯಾಮ್. ಕೂಲಿಗೆ ಎಷ್ಟು ಬೇಕು ನಿಮಗೆ? 100 ರೂಪಾಯಿ ಅಷ್ಟೇ ಕೊಡೋದು. 100 ರೂಪಾಯಿ ಕೊಡೋದು ಅಷ್ಟೇ. 100 ರೂಪಾಯಿ. 100 ರೂಪಾಯಿಂದ ಹೆಚ್ಚಿಗೆ ಮಾತಿಲ್ಲ ಅಷ್ಟೇ. ಸೆಂಟಿಮೆಂಟ್ ಎಲ್ಲ ಕೊಡಿತಾಳೆ ಗೈಸ್. ನಿನ್ನೆ ಎಲ್ಲ ಚೆನ್ನಾಗಿ ತಿಂದ್ಬಿಟ್ರಲ್ಲ, ಈ ಜಾಗದಲ್ಲಿ ಶಾಮಿಯಾನ ಹಾಕಿದ್ರಲ್ಲ ಈ ಜಾಗದಲ್ಲಿ. ಸೊ ಚೆನ್ನಾಗಿ ಊಟ ಮಾಡೋದ್ಮೇಲೆ ಇವಾಗ ಬಾಟ್ಲನ್ನೆಲ್ಲ ನೀಟಾಗಿ ಒಂದು ಕಡೆ ಗುಡ್ಡೆ ಹಾಕ್ಬಿಟ್ಟು ಅದನ್ನು ಬೆಂಕಿ ಹಾಕ್ಬಿಟ್ಟು ಸುಡ್ತಾರಂತೆ. ಅದಕ್ಕೆ ಕೂಲಿ ಅಂದರೆ ಕೂಲಿ ಅಲ್ಲ, ಕೆಲಸ ಮಾಡೋರನ್ನ ಕರೆಸಿದ್ದೆ. ಹಾಸನಿಂದ ಬಂದಿರೋದಲ್ವ ನೀವು? ಹಾಸನಿಂದ ಹಾಸನಿಂದ ಕರ್ಸಿರೋದು ಅವರಿಗೆ. ಅಪ್ಪ ಎಷ್ಟು ಕೊಡ್ತಿದ್ಯಾ ಪಾಪ? ಎಷ್ಟು ಕೊಡ್ತಿದ್ದೆ ಅವಳಿಗೆ? 10 ರೂಪಾಯಿ ಅಂತೆ. ಬೆಳಗ್ಗೆಯಿಂದ ನೆನೆಯಿಂದ ಏನು ಕೆಲಸ ಮಾಡಿಲ್ಲ, ಬಾಯಲ್ಲಿ ಬಾಟ್ಲಾದ್ರೆ ಆಯ್ಬಾ. ಏನ್ ಬರೀ ನಾನೇ ಮಾಡ್ಬೇಕಾ ಬೆಳಗ್ಗೆಯಿಂದ? ನೆನ್ನೆಯಿಂದ ನಾನೇ ಮಾಡ್ತಾ ಇನ್ ಕೆಲ್ಸ, ಒಂದಾದ್ರೂ ಮಾಡ್ಬಾರ್ದ ನೀನು? ಮಾಡಲ್ಲ ಗೈಸ್, ಒಂದ್ ಕೆಲ್ಸನೂ ಮಾಡಲ್ಲ ನಮ್ಮ ಅಣ್ಣ, ಎಲ್ಲ ನಾನೇ ಮಾಡ್ಬೇಕು ಗೈಸ್. ನಿನ್ನೆ ನೈಟು 9 ಗಂಟೆ ಕರೆಂಟ್ ಹೋಗಿದ್ದು, ಇನ್ನೂ ಕೂಡ ಬೆಳಗ್ಗೆವರೆಗೂ ಕೂಡ ಬಂದಿಲ್ಲ ಕರೆಂಟು. ಎಷ್ಟು ಒದ್ದಾಡಿದ್ದೀವಿ ಅಂದ್ರೆ ನಿದ್ದೆನೇ ಇಲ್ಲ ನೈಟ್ ಎಲ್ಲ. ಆ ರೇಂಜಿಗೆ ಒದ್ದಾಡ್ಬಿಟ್ಟಿದ್ದೀನಿ. ಟೀ ಶರ್ಟ್ ಎಲ್ಲ ಬೀಚಿ ಮಾಡ್ಕೊಂಡಿದ್ದೆ, ಆದ್ರೂ ಒಂದು ಚೂರು ಕರೆಂಟೇ ಬರಲಿಲ್ಲ. ಇವಾಗ ಬೆಳಗ್ಗೆನೆ ಎದ್ದು ಎಲ್ಲ ಮಾತುಕತೆ ನಡೀತಿತ್ತು ಊರಲ್ಲಿ. ಹೆಂಗಂದ್ರೆ ಗೊತ್ತಿರ್ಬೋದು, ಸೊ ಇಲ್ಲಿ ಏನೇನು ಫಂಕ್ಷನ್ ಆದ್ರೂ, ಏನೇ ಕಾರ್ಯಕ್ರಮ ಆದ್ರೂ, ಸೊ ಎಷ್ಟಾಗಿದೆ ಏನಾಗಿದೆ ಅಂತ ಎಲ್ಲ ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ತಾರಲ್ಲ, ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಯಾರಿಗೆ ಎಷ್ಟು ಬಿದ್ದೈತೆ ಏನೇಂತ ತಿಳ್ಕೊಂಡು ಇವಾಗ ಅದನ್ನ ಕೊಡಕ್ ಹೋಗ್ತಾರೆ. ಅದನ್ನೆಲ್ಲ ನಾನು ಕೂಡ ಕೇಳಿಸ್ಕೊತಿದ್ದೆ, ವಿಡಿಯೋ ಮಾಡ್ತಿರ್ಲಿಲ್ಲ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಭಾನುವಾರ, ಸೊ ನಾವಿವತ್ತು ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರಿಗೆ ಮೇ ಬಿ ಒಂದು ಗಂಟೆ ಅಥವಾ 2 ಗಂಟೆ ಹೋಗ್ಬೇಕು. ಇವಾಗ ಒಂದು ಸ್ವಲ್ಪ ಎಡಿಟ್ ಮುಗಿಸ್ಕೊಂಡ್ಬಿಡ್ತೀನಿ. ಏನಂದ್ರೆ ಡೈಲಿ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ, ಸೊ ಎದ್ದ ತಕ್ಷಣ ಬೆಂಗಳೂರಲ್ಲಿ ಇದ್ದಿದ್ರೆ ನೈಟ್ ಮುಗಿಸ್ಬಿಡ್ತಿದ್ದೆ. ಇಲ್ಲಿ ಎದ್ದ ತಕ್ಷಣ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಏನು ಕೆಲಸ ಮಾಡ್ತಿಲ್ಲ. ಈಗ ನಾನೇನಾದ್ರು ಆ ಕೆಲ್ಸಕ್ಕೆ ಹೆಲ್ಪ್ ಮಾಡಕ್ ಹೋದ್ರೆ ನನ್ನ ಕೆಲಸ ಕನ್ಸಿಸ್ಟೆನ್ಸಿ ಇರೋದು ಕಟ್ ಆಗ್ಬಿಡುತ್ತೆ. ಸೊ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಅಮ್ಮ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಾಮ. ಏನ್ ನನ್ಕಿಂತ ವೈಟ್ ಕಾಣ್ತಿದ್ಯಾ? ಬೇಗ ಆಯಮ್ಮ ಒಂಚೂರು ಬೇಗ. ಅಲ್ಲೆಲ್ಲ ಒಂದು ಬಾಟ್ಲ್ ಬಿಡ್ಬೇಕಲ್ಲ, ಕೆಲಸದಲ್ಲಿ ಕಟ್ ಮಾಡ್ತೀನಿ, ಸಂಬಳ ಎಲ್ಲ ಕಟ್ ಮಾಡ್ತೀನಿ. ದೊಡಮ್ಮ ಇನ್ನೂ ಬಾಯಿ ಒಳಗೆ ತುಂಬ್ಕೋಬೇಕಿತ್ತು ಎಲ್ಲರಿಕೆನ, ಇನ್ನೂ ತುಂಬ್ಕೋ ದೊಡಮ್ಮ. ಗುಡ್ ಮಾರ್ನಿಂಗ್. ಸರಿ ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಅಮ್ಮ. ನೀನ್ ಹೆಂಗಿರು ಕ್ಯೂಟ್ ಕಣಮ್ಮ. ಗುಡ್ ಮಾರ್ನಿಂಗ್ ಹೇಳು. ಕೂದೆಲ್ಲ ಹಾರಾಡ್ಬಿಟ್ಟೈತೆ ನಮ್ಮ ಕಶು. ಇರ್ ಕಶು. ಗುಡ್ ಮಾರ್ನಿಂಗ್ ಕಶು. ಗೈಸ್ ಇವ್ರು ಟೀ ಕೊಡು ಅಂದ್ರೆ ಒಂದು ಚಂಬಲ್ ಕೊಟ್ಟಂಗೆ ಕೊಡ್ತಾರೆ ಟೀನ ಕಾಫಿನ. ಆಮೇಲೆ ಇಲ್ಲಿ ಜಾಸ್ತಿ ನೀರ್ ಹಾಕ್ತಾರೆ, ಕುಡಿಯಕ್ಕೆ ಆಗಲ್ಲ. ಅದಕ್ಕೆ ನಾನು ಕಶ್ ಹತ್ರನೇ ಮಾತ್ರ ಟೀ ಮಾಡ್ಕೊಂಡು ಕುಡಿಯೋದು. ಕಶು ಅವಳು ಟೀ ಮಾಡ್ಕೊಟ್ರೆ ಮಾತ್ರ ನಾನು ಕುಡಿಯೋದು. ಕಮ್ಮಿಯರ್ ಗೈಸ್, ನಮ್ ಕಶು ಟೀ ಮಾಡ್ಕೊಟ್ರೆ ಮಾತ್ರ ನಾನು ಕುಡಿಯೋದು. ಹಾಕಲ್ಲ, ಬರೀ ಹಾಲು ಹಾಕೊಡ್ತಾರೆ. ಅದಕ್ಕೆ ನನ್ನ ಮೇಲೆ ಲವ್, ಸಿಕ್ಕಾಪಟ್ಟೆ ಲವ್. ಅದಕ್ಕೆ ತೋರ್ಸ್ಕೊಂಚೂರು ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಗೈಸ್ ಫೈನಲ್ ಅಪ್ಪ ಕರೆಂಟ್ ಬಂತು. ಅಯ್ಯೋ ಹಾಕಳಿ ಗೈಸ್. ಫೋನ್ ಎಲ್ಲಾರ್ದು ಡೆಡ್ ಆಗ್ಬಿಟ್ಟೈತೆ. ಆ ರೇಂಜಿಗೆ ನೆನೆ ಕುಂಡಾಡ್ಬಿಟ್ಟವ್ರೆ. ನೆನೆ 2 ಗಂಟೆವರೆಗೂ ಡ್ಯಾನ್ಸ್ ಮಾಡೋರೆ, ನಾನು ಬೇಗ ಮಲ್ಕೊಂಡ್ಬಿಟ್ಟೆ. ಗೈಸ್ ನಾನೇ ಸೋಂಬೇರಿ ಅಂದ್ರೆ ನಮ್ ದೊಡ್ಡಮ್ಮ ನನ್ಕಿಂತ ಇನ್ನೂ ಸೋಂಬೇರಿ ನೋಡಿ. ಇನ್ನು ಹೆಚ್ಚಿಕೆ ಎಲ್ಲ ಇದನ್ನ ಏನ್ ದೊಡ್ಡಮ್ಮ ನೀನು ಅಲ್ಲ, ಏನಕ್ಕೆ ಹಿಂಗ್ ಸೋಂಬೇರಿ ಆಗಿದೆ ಅಂತ. ನಮ್ಮ ಮುತ್ತಜ್ಜಿಗೆ ಎಷ್ಟು ವರ್ಷ ಗೊತ್ತಾ? ಅಜ್ಜಿ ಎಷ್ಟು ವರ್ಷ ಅಜ್ಜಿ ನಿಂಗೆ? 90 99. ನೆಕ್ಸ್ಟ್ ವರ್ಷ ಸೆಂಚುರಿ. ಗೈಸ್ 99 ವರ್ಷ ಬದುಕೈತೆ ಬದುಕೋರೆ. ಈಗಲೂ ಎಷ್ಟು ಗಟ್ಟಿಮುಟ್ಟಿ ಆಗೋರ್ ಗೊತ್ತಾ?
99 ವರ್ಷನಾ? ಅಮ್ಮ ದೊಡ್ಡಮ್ಮ ನಿಂಗೆ ಎಷ್ಟು ವರ್ಷ? ನಂಗೆ 55. 55. ಎಷ್ಟು ವರ್ಷ ಇರ್ತಿ ದೊಡ್ಡಮ್ಮ? ಎಷ್ಟು ವರ್ಷ ಇರ್ತಿ ದೊಡ್ಡಮ್ಮ? ಆಗ ಈಗಲೇ ಜಾಗತಿಕ ಪಾತಕ ಅದು ಇದು ಏನಿಲ್ಲ. ಆಗೆಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಜಲ್ಲಿ ಗಿಲ್ಲಿ ಎಲ್ಲ ಹೊಡೆದು ಆಮೇಲೆ ಏನು ಅನ್ಹೆಲ್ತಿ ಫುಡ್ನೆಲ್ಲ ತಿನ್ನಲ್ಲ, ಬರೀ ಹೆಲ್ತಿ ಫುಡ್ಡೇ ತಿನ್ಕೊಂಡು 99 ವರ್ಷ ಬದುಕಿದ್ದಾರೆ. ಅಲ್ಲ ಇನ್ನೂ ಬದುಕೋರೆ. 99 ವರ್ಷ ಇದ್ದಾರೆ. 99 ವರ್ಷ ಕಂಪ್ಲೀಟ್ ಮಾಡೋರೆ. ಗ್ರೇಟ್. ಜಯಮ್ಮನ್ನ ಅವಯ್ಯನ ಇನ್ನೊಂದೇ ಒಂದು ತಿನ್ ದೊಡ್ಡಪ್ಪ ನಿನ್ನೆ. ಗೈಸ್ ಏನದು ಎಲ್ಲ ಅಜ್ಜಿಂದಿರೆಲ್ಲ 2 ದಿನ ಬಂದು ಉಳ್ಕೊಂಡು ಇವಾಗ ಹೊಡ್ತಾರೆ. ಅದಕ್ಕೆ ಅಜ್ಜಿಗೆ ಬೀಳ್ಕೊಡುಗೆ ನಮ್ ದೊಡ್ಡಪ್ಪ ಏನೋ ಬೈತಾರೆ. ಎಲ್ಲ ಏನೋ ವ್ಯವಹಾರ ಮಾಡಿ ಎಲ್ಲ ಮುದ್ರಿಸಿ ಎಲ್ಲ ಮಾಡೇ ಆಯ್ತು ನೋಡಿ. ಹೇಳು ನಾನು ಕೆಟ್ಟ ಬುದ್ಧಿ ಕಲ್ತು ಏನ್ ಮಾಡೋಣ? ಕೊಡ್ತಾರಪ್ಪ ಏನೋ ತೆಗಿತಿದ್ಯಾ? ಏನು ಇಲ್ಲ. ಹ್ಞೂ ಸರಿ ಅಜ್ಜಿ. ಬಾಯ್ ಅಜ್ಜಿ. ಗೈಸ್ ಹೊಡ್ತಾರೆ ಅಜ್ಜಿ ಹೊಡ್ತಾರೆ. ಬಿಡು ಇರ್ಲಿ. ಎಷ್ಟು ಸಂತೋಷ ನನ್ನ ಇದ್ ಮಾಡಿ ನಾನು ಇವತ್ತಿಲ್ಲ ಹಬ್ಬ ಮಾಡೋಣ. ನಾನು ಅದನ್ನೇ ಮಾಡೋಣ ಅಂತಿದ್ದೆ ಈಗ. ಬೈಲಿ ಇಬ್ರು ಒಟ್ಟಿಗೆ ಮಾಡೋಣ. ಬೈಲಿ ಇಲ್ಲಿ ಬಾ ಐ ಇಲ್ಲಿ ಬರ ಇಲ್ಲಿ ಬರ ಪೂಜಾ ಇಲ್ಲಿಗೆ ಬರ ಇಲ್ಲಿಗೆ ಬರ ಪೂಜಾ ಇಲ್ಲಿಗೆ ಬರ. ಆಯ್ತು ಕೂತ್ಕೊಳ್ಳಿ ಕೂತ್ಕೊಳ್ಳುತ್ತೆ. ಬರೋಣ ಅಜ್ಜಿ. ಆಯ್ತು ಅಜ್ಜಿ. ಇರೋ ಒಳಕೊಳ್ಳಿ. ಐ ಅಡ ಅಜ್ಜಿ ಹೋಯ್ತಿದ್ಯಾ? ಬಾಯ್ ಅಜ್ಜಿ. ಬಾಯ್. ಏ ಬರಿಕಾಯಲ್ಲಿ ಹೋಯ್ತಾ ಇದ್ದೀರಾ? ಏನು ಕೊಡ್ತಾರ ಪೂಜಾ? ಸರಿದರಪ್ಪ. ಗೈಸ್ ನನ್ನ ಕೈಲಿ ನಕಲಿ ಹಾವಿದೆ. ಇವಾಗ ಇದನ್ನ ತಗೊಂಡು ಅಲ್ಲಿರೋರು ಎಲ್ಲರೂ ಗೊತ್ತು ನಮ್ಮ ದೊಡ್ಡಮ್ಮ ಭಯ ಪಡ್ತಾರೆ. ಸೊ ಅದಕ್ಕೆ ಇದನ್ನ ತಗೊಂಡು ನಮ್ಮ ದೊಡ್ಡಮ್ಮನ ಮೇಲೆ ಬಿಟ್ಬಿಡ್ತೀನಿ. ಇದನ್ನ ತಗೊಂಡು ನಮ್ಮ ದೊಡ್ಡಮ್ಮನ ಮೇಲೆ ಬಿಟ್ಬಿಡ್ತೀನಿ. ಡೋರೆ ಹಾಕೋಬಿಟ್ರು. ಅಯ್ಯೋ ಹೋಗ್ಬಿಟ್ರು. ದೊಡ್ಡಮ್ಮ ತೆಗಿ ದೊಡ್ಡಮ್ಮ. ಮುರ್ದೋದ್ ಬಾಗ್ಲದ್ ಮುರ್ದೋದ್ ತೆಗಿ. ಗೈಸ್ ಮೊದಲನೇ ದೊಡ್ಡಮ್ಮನ ಮೇಲೆ ಟ್ರೈ ಮಾಡಾಯ್ತು. ಇವಾಗ 2ನೇ ದೊಡ್ಡಮ್ಮನ ಮೇಲೆ ಕೊಡ್ತಾ ಇದ್ದೀನಿ. ಆಯ್ತು ದೊಡ್ಡಮ್ಮ ನಮಸ್ತೆ. ಏನ್ ದೊಡ್ಡಮ್ಮ ಲುಕ್ ಕೊಡ್ತಾ ಇದ್ಯಾ? ಕರಿತಾ ನೋಡ. ಹೇಳೋರ್ ಕೇಳೋರು ಯಾರು ಇಲ್ಲ ದೊಡ್ಡಮ್ಮ ನಿಮ್ಗೆ? ಹಿಂಗೇನ್ ಆಗೋದು? ಹೊಡಿತೀರಾ ಮತ್ತೆ ಹೊಡಿತೀರಾ? ಯಾಕೆ ಹೊಡಿತೀರಾ? ಅಲ್ಲಿಗೆ ಎಸ್ಬಿಟ್ರು. ಎಸಿತಾರ ಹಂಗೆ. ಹೊಸಬ್ರಿಗೆ ಮಾಡೋಣ ಅಂದ್ರೆ ಆ ಒಂದು ಲಂಚ್ ಬಾಕ್ಸು ಇಲ್ವೇ ಇಲ್ಲ. ಈ ಮನೇಲೂ ಇಲ್ಲ, ಆ ಮನೇಲೂ ಇಲ್ಲ. ನಮ್ ದೊಡ್ಡಪ್ಪ ಬಂದ್ರು. ನಮ್ ದೊಡ್ಡಪ್ಪ ಮೇಲೆ ಕೊಡ್ತೀನಿ. ಏನ್ ದೊಡ್ಡಪ್ಪ ಅದು? ಏನೋ ಎತ್ತಕ ಬಂದಿದ್ದೀರ ನೋಡು. ಇದೇನ್ ದೊಡ್ಡಪ್ಪ ಇದು? ಇದನ್ನೆಲ್ಲ ಅಪ್ಪ ಇದನ್ನೆಲ್ಲ ಹಾಕೊಂಡ್ ಬಂದಿದ್ಯಾ?
ಅಲ್ಲಲ್ಲಲ್ಲಲ್ಲೇ ದೊಡಪ್ಪ ಆಗ್ತದೆ ದೊಡಮಗೆ ಇಲ್ಲಿ ದೊಡಪ್ಪ ಬೆಚ್ಬಿತ್ತು ಬೆಂಗಳೂರಿಂದ ತಂದ ಇದ ನೆನ್ನೆ ಅಜ್ಜಿ ಗೈಸ್ ಈಗ ಇಲ್ಲ ಅವ್ರ ಹತ್ರ ಹೋಯ್ತೀನಿ ನೋಡಿ ಈಗ ಅಯ್ಯೋ ಜಾಗ ಬಿಡು ಪೂಜಾ ಹೊರದಾಗ್ಬಿಡ್ತೀನಿ ಜಾಗ ಬಿಡ ಪೂಜಾ ಜಾಗ ಬಿಡು ಆಯ್ತು ಜಾಗ ಬಿಡು ಆಯ್ತು ದೊಡಮ್ಮ ನಿಂಗೆ ಹಾಕ್ಬಾರ್ದಾ ದೊಡಪ್ಪ ಬೈಲಿ ಒಂದ್ ನಿಮಿಷ ಹೋಗೋಣ ಬೈಲಿ ನಿಮಿಷ ಹೋಗೋಣ ಬೈಲ್ ಇಲ್ಲೇ ನಿಂತ್ಕೊ ನಿಮಿಷ ದೊಡಮ್ಮ ಇಲ್ಲಿ ಬಾ ಒಂಚೂರು ಮುಂದೆ ಬಾ ಅಲ್ಲೇ ಇಲ್ಲೇ ಇರು ಈಗ ಹಾಕ್ಬಾರ್ದಾ ದೊಡಪ್ಪಂಗ ಐ ಲವ್ ಯು ಅಂತ ಹೇಳು ನಂಗೆ ಗೊತ್ತಿಲ್ಲ ಹೇಳಿ ಮತ್ತೆ ಬೇಗ ಸರಿ ಹಾಕಲ್ಲ ಆಯ್ತು ಹಾಕಲ್ಲ ದೊಡಪ್ಪ ಐ ಲವ್ ಯು ಅಂತ ಹೇಳು ಅಲ್ಲ ದೊಡಪ್ಪ ಅಲ್ಲ ಈ ಕರೆಕ್ಟ್ ಆಗಿ ಹೇಳ್ಬೇಕು ಆಗಲ್ಲ ಎಂಟೆ ಕೊಡ್ರಿ ಐ ಲವ್ ಯು ಅಂತೇಳಿ ಬೇಗ ಹೇಳಿ ಅಲ್ಲ ದೊಡಪ್ಪ ಏನ್ ಪಾಪ ಮಾಡೈತೆ ಒಂದ್ಸಲ ಐ ಲವ್ ಯು ದೊಡಪ್ಪ ನಾನೇನ್ ಪಕ್ಕದ ಮನೆಯವ್ರಿಗೆ ಹೇಳಿ ಅಂತ ಇದ್ದೀನ ಈ ದೊಡಪ್ಪಗೆ ತಾನೆ ಹೇಳ್ತಿರೋದು ಹೇಳಿ ಒಂದ್ಸಲ ಐ ಲವ್ ಯು ಅಂತೇಳಿ ಒಂದ್ಸಲ ದೊಡಪ್ಪ ಸರಿ ಒಂದ್ ನಿಮಿಷ ಬಾಯ್ಲಿ ಒಂದ್ ನಿಮಿಷ ಬರ ಪೂಜಾ ಒಂದೇ ನಿಮಿಷ ಬಾಯ್ ಇಲ್ಲೇ ದೊಡಪ್ಪ ನಿಮಿಷ ಇಲ್ಲೇ ಏನ ದೊಡಮ್ಮ ಈಗ ಆಯ್ತು ಒಂದೇ ನಿಮಿಷ ಕೇಳಿ ಒಂದೇ ನಿಮಿಷ ದೊಡಪ್ಪ ಬಾಯ್ ನಿಮ್ಗೆ ಹಾಕ್ಬಾರ್ದ ಇದನ್ನ ಮತ್ ದೊಡಪ್ಪ ಒಂದ್ಸಲ ಐ ಲವ್ ಯು ಅಂತೇಳಿ ಆಯ್ತು ನಿಮ್ಗೆ ಹಾಕ್ಬಾರ್ದು ದೊಡಪ್ಪ ಒಂದ್ಸಲ ಐ ಲವ್ ಯು ಅಂತೇಳಿ ದೊಡಪ್ಪಂಗೆ ಐ ಲವ್ ಯು ಅಂತೇಳಿ ಹೇಳಿ ನಾಚಿಕೆ ಒಂದ್ಸಲಿ ಹಾಕಿ ಬಿಡ್ತೀನಿ ದೊಡಮ್ಮ ಸರಿ ಮತ್ತೆ ಬಾಯ್ ಶಿವರಾಜು ಐ ಲವ್ ಯು ಅಂತೇಳಿ ಒಂದ್ಸಲಿ ಹೇಳಿ ಶಿವರಾಜು ಐ ಲವ್ ಯು ನನ್ನ ಮೇಲೆ ನನಗೀಗ ಅನುಮಾನ ಶುರುವಾಗಿದೆ ನಾಚಿಕೆ ನೋಡಪ್ಪ ದೊಡಪ್ಪ ನಾಚಿಕೆ ಒಂದ್ ಹಾವಿಂದ ಐ ಲವ್ ಯು ಹೇಳ್ಸ್ಕೊಂಡ್ಬಿಟ್ರ ದೊಡಪ್ಪ ಆ ದೊಡಮ್ಮ ಹೇಳ್ತು ಐ ಲವ್ ಯು ಅಂತ ದೊಡಮ್ಮ ಹೇಳ್ತು ದೊಡಪ್ಪಂಗೆ ಈಗ ನೀವ್ ಹೇಳ್ಬೇಕು ನಾ ಕರ್ಕೊಬತ್ತೀನಿ ಆಯ್ತು ಸರಿ ಗೈಸ್ ಲಗೇಜ್ ನೆಲ್ಲ ಪ್ಯಾಕ್ ಮಾಡ್ಕೊಂಡಾಯ್ತು ಇವಾಗ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದೀವಿ ಸೇಮ್ ಆಸ್ ಇಟ್ ಈಸ್ ನಾನು ನಮ್ಮ ಕಸ್ಸು ಅಣ್ಣ ಮತ್ತೆ ಅಪ್ಪ ಅಮ್ಮ 5 ಜನ ಕೂಡ ಸೇಮ್ ಕಾರಲ್ಲಿ ಬಂದಿದ್ವಲ್ಲ ನಾವು 5 ಜನ ಕೂಡ ಬೆಂಗಳೂರಿಗೆ ಹೋಗ್ತಾ ಇದೀವಿ ನಮ್ ದೊಡ್ಡಪ್ಪ ಹೊರಗಡೆ ಹೋಗಿದ್ರು ಇವಾಗ ಮತ್ತೆ ಒಳಗಡೆ ಬಂದವ್ರೆ ಅಮ್ಮ ದೊಡಮ್ಮ ಇವಾಗ ದೊಡಮ್ಮನ ಕೈಲಿ ಐ ಲವ್ ಯು ಹೇಳ್ಸ್ಬೇಕು ನಾನು ಬಿಡಲ್ಲ ಎಲ್ಲೋ ಓಡೋಗ್ಬಿಟ್ಟವ್ರು ದೊಡಮ್ಮ ಬಾ ಬೇಗ ಬಾ ದೊಡಮ್ಮ ಎಷ್ಟು ವರ್ಷ ಆಗಿತ್ತು ಹೇಳಿ ದೊಡ್ಡಪ್ಪ ಎಷ್ಟು ವರ್ಷ ಆಗಿತ್ತು ಹೇಳೇ ಅಲ್ವಾ ಇದುವರೆಗೂ ಹೇಳಿಲ್ಲ ಕಿರ್ತದಲ್ಲ ಈಗ ಎಷ್ಟು ವರ್ಷ ಇದುವರೆಗೂ ಹೇಳಿಲ್ವಾ ಅಥವಾ ಇದೇ ಫಸ್ಟ್ ಟೈಮ್ ಹೇಳ್ತಿರೋದ ಹೇಳ್ ದೊಡಮ್ಮ ನಾಚ್ಕೊತಿಲ್ಲ ಅಲ್ಲಿ ನೋಡಿದ್ರೆ ನಮ್ ದೊಡ್ಡಪ್ಪ ನಾಚ್ಕೊಳತ್ತೆ ಇಲ್ಲಿ ನೋಡ್ರೆ ನೀನ್ ನಾಚ್ಕೊತಿಯಪ್ಪ ದೊಡಮ್ಮ ಕುತ್ಕೊಳ್ಳಿ ಇಲ್ಲ ಕೂತ ದೊಡಮ್ಮ ಏನ್ ಗೊತ್ತಾ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ಬೇಕಲ್ಲ ಅದಕ್ಕೆ ಕೂತ ಅವರೆಲ್ಲ ಎಲ್ಲ ಹೋಗ್ತಾರೆ ಅವರೆಲ್ಲ ಹೋಗಲ್ಲ ದೊಡಮ್ಮ ದೊಡ್ಡಪ್ಪಂಗೆ ಇದೆ ಫಸ್ಟ್ ಟೈಮ್ ಹೇಳ್ತಿರೋದ ಇಲ್ಲಾಂದ್ರೆ ಯಾವಾಗ ಹೇಳಾಯ್ತಾ ಯಾವಾಗ್ಲೂ ಹೇಳಿಲ್ಲ ನನ್ ಬ್ಲಾಗಲ್ಲೇ ಫಸ್ಟ್ ಟೈಮ್ ಗೈಸ್ ಕಾಮನ್ ದೊಡಮ್ಮ ವೆಂಕಟೇಗೌಡ್ರೆ ಐ ಲವ್ ಯು ಅಂತೇಳಿ ಹೇಳ್ಬೇಕು ಹೇಳಿ ಅಲ್ಲಿ ನೋಡ್ಕೊಂಡು ಹೇಳ್ ದೊಡಮ್ಮ ಒಂದ್ಸಲಿ ಹೇಳ್ ದೊಡಮ್ಮ ನಮ್ ದೊಡಮ್ಮನೇ ಹೇಳ್ತು ಗೊತ್ತಾ ನಿಮ್ ದೊಡ್ಡಮ್ಮ ಯಾರು ಇತ್ತಲ್ಲ ಹೆಂಗ ಇದ್ರು ಎಲ್ಲ 5 ಜನ ಇದ್ರು ದೊಡ್ಡಮ್ಮ ಅದೇನ್ ಕಷ್ಟದ ಕೆಲ್ಸ ಅಲ್ಲ ಬೇಗ ಹೇಳ್ಬಿಡುದು ಹೇಳು ವೆಂಕಟೇಗೌಡ್ರೆ ಐ ಲವ್ ಯು ಗೌಡ್ರೆ ಐ ಲವ್ ಯು
ಹಾ ಬೇಗ 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 ಅಲ್ಲಿ ನೋಡ್ಕೊಂಡು ನನಗೆ ಕೇಳ್ತಿದ್ಯಾ ನನ್ಗೆ ಹೇಳ್ಬೇಡ ಅಲ್ಲಿ ನೋಡಲ್ಲಿ ಹೆಂಗ್ ಕೂತೈತೆ ಕಾಯ್ತಾ ಕೂತೈತ ನಮ್ ದೊಡ್ಡಪ್ಪ ಕಾಯ್ತಾ ಕೂತೈತಲ್ಲಿ ಹಾ ದೊಡ್ಡಮ್ಮ ರೆಡಿನಾ 3, 2, 1 ಸ್ಟಾರ್ಟ್. ಗೌಡ್ರೆ ಐ ಲವ್ ಯು. ಅಲ್ಲಿ ನೋಡ್ಕೊಂಡು ಹೇಳಿ. ಹೇಳಿಲ್ಲ ನುಂಕೊಂಬಿಟ್ರಿ ಅಲ್ಲೇ ನುಂಕೊಂಬಿಟ್ರಿ ನೀವು. ಹೇಳ್ಬೇಕು ಕರೆಕ್ಟ್ ಆಗಿ ಅಲ್ಲಿ ನೋಡ್ಕೊಂಡು ಹೇಳಿ. ನನ್ ನೋಡ್ಕೊಂಬಿಡಿ ಅಲ್ಲಿ ನೋಡಿ. ಹಾ ಹೇಳಿ ಹೇಳಿ ಹೇಳಿ. ದೊಡ್ಡಮ್ಮ ಏ ಸದ್ದು 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 ಓಲ್ಡೇನ್ ಹಾ ಒಂದ್ ನಿಮಿಷ ಗೈಸ್ ಎಷ್ಟ್ ಚೆನ್ನಾಗಿ ಕಾಯ್ತಾರ ನೋಡಿ ನಮ್ ತಂಗಿ ನೋಡಿ ಎಲ್ಲಾ ಕಾಯ್ತವ್ರೆ. ಹಾ ನಿನ್ಗೋಸ್ಕರ ಎಲ್ಲಾ ಕಾಯ್ತಾವ ದೊಡ್ಡಮ್ಮ. ಹಾ ಅಲ್ಲಿ ನೋಡ್ಕೋ 3, 2, 1 ಸ್ಟಾರ್ಟ್. ಐ ಲವ್ ಯು. ಅಲ್ಲ ದೊಡ್ಡಮ್ಮ ಹೇಳಿದ್ಮೇಲೆ ನೀನ್ ಹೇಳ್ತಾ ಇರ್ತೀಯಾ? ಏ ಅದ್ ಹೆಂಗ ದೊಡ್ಡಪ್ಪ ಅದ್ ಹೆಂಗೆ ಹೇಳು. ದೊಡ್ಡಮ್ಮನ ಹೆಸರು ಗೊತ್ತಿಲ್ಲ. ಹಾ ಹೆಂಗ್ ಹೇಳ್ತೀವ್ರಪ್ಪ? ಐ ಲವ್ ಯು 2 ಅನ್ಬೇಕು. ಐ ಲವ್ ಯು 2. ಗೈಸ್ ಹೇಳ್ಸ್ಬಿಟ್ಟೆ ಸೂಪರ್. ಸೂಪರ್ ದೊಡ್ಡಮ್ಮ ಸೂಪರ್ ಸಕ್ಕತ್ತಾಗಿ ದೊಡ್ಡಪ್ಪ ಸೂಪರ್ ದೊಡ್ಡಪ್ಪ. ಗೈಸ್ ಈ ತರ ನಮ್ಮ ಡ್ಯಾಡಿ ಮಮ್ಮಿಗೆ ಹೇಳ್ಬೇಕು, ಮಮ್ಮಿ ಡ್ಯಾಡಿಗೆ ಹೇಳ್ಬೇಕು ಅಂದ್ರೆ ಕಮೆಂಟ್ ಹಾಕಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ತಿಳಿಸ್ತೀನಿ. ಈ ವ್ಲಾಗ್ ಅಲ್ಲಿ ಬೇಡ, ಈ ವ್ಲಾಗ್ ಅಲ್ಲಿ ತಿಳಿಸ್ಬಿಟ್ರೆ ಇದೇ ವ್ಲಾಗ್ ಅಲ್ಲಿ ನೋಡ್ಬಿಟ್ರೆ ಮಜಾ ಇರಲ್ಲ. ಅದಕ್ಕೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಕಮೆಂಟ್ ಹಾಕಿದ್ಮೇಲೆ ತಿಳಿಸ್ತೀನಿ. ದೊಡ್ಡಮ್ಮ ನೀವು ಮದ್ವೆಗೆ ಎಷ್ಟು ವರ್ಷ ಆಯ್ತು? 33 ವರ್ಷ. 33 ವರ್ಷ. ನೀವು ದೊಡ್ಡಮ್ಮ? 30 ವರ್ಷಕ್ಕೆ ಅಷ್ಟೇ. 3 ವರ್ಷ ಅವ್ರದಾದ 3 ವರ್ಷಕ್ಕೆ ನಮ್ದು. ಅವ್ರದಾದ್ ಓ ಹಂಗಾರ ಅವ್ರ ಫಸ್ಟ್. ಯಾಕೆ ಅಷ್ಟೊಂದು ಹತ್ರ ಐತ ದೊಡ್ಡಮ್ಮ ನಿಮ್ಗೆ ಮದ್ವೆ ಯಾಕೆ? 55 ವರ್ಷ ಆಗೈತೆ. ಬಾಯ್ 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 ಕ ಬಾಯ್ 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 ಹೊರಟಿದೀವಿ. ಬಾಯ್ ಮದಾಂಟಿ ಇಲ್ಲಿ ಬಾಯ್ ಬಾಯ್. ನಾನೇ ಬರ್ತಾ ಇದ್ದೀನಿ. ದೊಡ್ಡಮ್ಮ ಬಾಯ್ ದೊಡ್ಡಮ್ಮ. ದೊಡ್ಡಮ್ಮ ಬಾಯ್ ದೊಡ್ಡಮ್ಮ. ಅಯ್ಯೋ ಇಲ್ಲಿ ಮೈ ಎಲ್ಲ ಇದಾಗೈತೆ. ಅದ್ರಲ್ಲಿ ಏನೈತೆ? ಇದ್ರಲ್ಲಿ ನೋಡಿದ್ವಿ. ಏನು ಬಾಯ್ ದೊಡ್ಡಮ್ಮ. ಅಲ್ಲೇ ಕಾಣ್ತೈತೆ. ಮಿಸ್ ಯು ದೊಡ್ಡಮ್ಮ. ಮಿಸ್ ಯು ಮಿಶ್ಶು ನಾನು ನೋಡ್ಕೊಂಡು ಹೇಳು. ಗೈಸ್ ನಮ್ ದೊಡ್ಡಮ್ಮ ಮಿಸ್ ಯು ಅಂತವ್ರೆ. ಎಲ್ಲ ಶಾಮಿ ಅನ್ನೋದು ಏನೇನಿದೆಯೋ ಹಬ್ಬ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದೀವಿ ಕಾರಲ್ಲಿ ವಾಪಸ್ ಬ್ಯಾಂಗ್ಳೂರ್ಗೆ. ದೊಡ್ಡಮ್ಮ ಏನಿಲ್ವಾ ಜೋಬ್ ತುಂಬಸಲ್ವಾ? ದೊಡ್ಡಮ್ಮ ತುಂಬಿಸ್ತಾ ಸಾಕು ಸಾಕು. ಎಷ್ಟು ದೊಡ್ಡಮ್ಮ? 10 ಲಕ್ಷನೇ? 10 ಲಕ್ಷ. ಗೈಸ್ ಇದು ಯಾರ್ದೋ ದೊಡ್ಡ ಬಳಗ ಇರಬೇಕು. ಪಾಪ ಬರ್ತಾಡೆ ಗೈಸ್, ಇದು ಪಾಪ ಬರ್ತಾಡೆ, ಪಾಪ ಬರ್ಡೆ ಹಬ್ಬದೆಲ್ಲ ಕರೆಕ್ಟ್ ಕಣಮ್ಮ. ಅಮ್ಮ ಇನ್ನೊಂದು ಹೇಳು ಅಮ್ಮ, ಏನ್ ಹೇಳು? ನನ್ ಮಗನ್ ಬೇಸಿಗೆನ ದೇವಸ್ಥಾನದಲ್ಲಿ ಮಾಡಿದ್ರು. ಅಮ್ಮ ಅಮ್ಮ ನನ್ ಮಗನ್ ಮದ್ವೆ ಕಣಮ್ಮ. ಹೇಳು ಕುರಿಯಾ? ಅಮ್ಮ ಅಮ್ಮ ಏನ್ ಹೇಳ್ದ ಹೇಳು? ನನ್ ಮಗನ್ ಮದ್ವೆನ ದೇವಸ್ಥಾನದಲ್ಲಿ ಮಾಡಿದ್ರು ಬೇಸಿಗೆಯಲ್ಲಿ ಇಟ್ಕೊಳ್ಳಲ್ಲ. ಗೈಸ್ ಒಂದ್ ಚೇಂಜಸ್ ದೇವಸ್ಥಾನದಲ್ಲಂತೂ ನಾನು ಆಗಲ್ಲ ಗೈಸ್. ಈ ಒಂದೇ ಮದ್ವೆ ಲೈಫ್ ಅಲ್ಲಿ ಆಗೋದು, ಒಂದೇ ಮದ್ವೆ. ಅವಾಗ ಅದಕ್ಕೋಸ್ಕರ ಗ್ರ್ಯಾಂಡ್ ಆಗಿ ಆಗ್ಬೇಕು, ಚೆನ್ನಾಗ್ ಆಗ್ಬೇಕು. ಹೇಳ್ಬೋದಲ್ಲ, ಬಟ್ ನಮಗ್ ಇಷ್ಟ ಅದು. ಈಗ ಇವ್ ನಿಂಗೆ ಹೇಳ್ತಾನಲ್ಲ, ಇವ್ರ ಹುಡುಗಿ ಲವ್ ಮಾಡ್ತಿರೋ ಹುಡುಗಿ ಅವ್ರ ಅಪ್ಪ ಅಮ್ಮ ಏನು ಈಗ ಇವ್ನು ಹೇಳ್ತಾವನಲ್ವಾ, ನಾನು ಮದ್ವೆ ಒಂದೇ ಸರಿ ಆಗೋದು, ಚೆನ್ನಾಗ್ ಆಗ್ಬೇಕು, ನನ್ನ ದೇವಸ್ಥಾನದಲ್ಲಿ ಆಗಲ್ಲ ಅಂತ ಹೇಳ್ತಾವನಲ್ವಾ. ಆ ಲವ್ ಮಾಡೋ ಹುಡುಗಿ ಓಡ್ ಬಂದ್ಲು ಪರಿಸ್ಥಿತಿ. ಹಾಗೆ ಏನ್ ಮಾಡ್ತಾನೆ ಗೈಸ್? ಯಾರು ಇಲ್ಲ, ನಮ್ಮ ಅಮ್ಮ ಹಂಗೆ ಹೇಳ್ತಾರೆ. ಅಯ್ಯೋ ತಗಲಕೊಂಡೆ ನಾನು ನಮ್ಮಮ್ಮ ಮದರ್ ಇಂಡಿಯಾ ಕೈಲಿ ತಗಲಕೊಂಡೆ. ಬಟ್ ಆ ತರ ಏನು ಇಲ್ವೇ ಇಲ್ಲ. ಅಯ್ಯಯ್ಯೋ ದೇವ್ರೆ. ಗೈಸ್ ನಮ್ಮ ಅಮ್ಮಗೆ ಆಲ್ವೇಸ್ ನಿಮ್ಗೆ ಗೊತ್ತು ಎನಿ ಟೈಮ್ ಡೌಟ್ ಇರುತ್ತೆ ಅಂದ್ಬಿಟ್ಟು, ನಾನು ಲವ್ ಮಾಡಿದ್ರು ಕೂಡ ನಾನು ಯಾವ್ದೇ ಕಾರಣಕ್ಕೂ ಓಡಿಸ್ಕೊಂಡೆಲ್ಲ ಬರಲ್ಲ, ಒಪ್ಪಿಸ್ಬಿಟ್ಟೆ ಬೇಕಾದ್ರೆ ಮದ್ವೆ ಆಯ್ತೀನಿ. ಈಗ ಸದ್ಯಕ್ಕೆ ಎಂತದಿಲ್ಲ, ಇವ್ರು ಅನ್ಕೊಳ್ಳೋ ತರ ಎಂತದಿಲ್ಲ, ಸುಮ್ಮನೆ ಹೇಳ್ತಾರೆ. ಆದ್ರೆ ನಮ್ಮಮ್ಮ ಹೇಳಿರ್ತಾರೆ. ಗೈಸ್ ಬೆಂಗಳೂರಲ್ಲಿ ಪೆಟ್ರೋಲ್ ಹಾಕ್ಸಿದಾಗ ಫುಲ್ ಟ್ಯಾಂಕ್ ಅಂತ ಹೇಳಿದ್ದೆ, ಫುಲ್ ಟ್ಯಾಂಕ್ ಹಾಕಿದ್ದು. ಇವಾಗ ಬರೀ 2 ಪಾಯಿಂಟ್ ಐತೆ. ಅದಕ್ಕೆ ನಾವು ಇವಾಗ ಪೆಟ್ರೋಲ್ ಹಾಕ್ಸ್ಕೊತಾವ್ರೆ. ಈ ಸಲ ಸದ್ಯಕ್ಕೆ ನಂದೇನು ಖರ್ಚಿಲ್ಲಪ್ಪ, ನಾನು ಆರಾಮ್. ನಮ್ಮ ಅಪ್ಪ ಮತ್ತೆ ಅಧ್ಯಕ್ಷರು
ನಮ್ಮ ಅಪ್ಪ ಮತ್ತೆ ನಮ್ಮ ಅಣ್ಣ ಇಬ್ರು ನೋಡ್ಕೋತಾರೆ. ಸದ್ಯಕ್ಕೆ ಈ ಸಲ ನಂದೇನು ಟ್ಯಾಕ್ಸ್ ಇಲ್ಲ. ಪ್ರತಿ ಸಲ ಕಾರ್ ಓಡಿಸ್ದಾಗೆಲ್ಲನೂ ನಾನೇ ಪೆಟ್ರೋಲ್ ಹಾಕ್ಸ್ತಿದ್ದೆ. ಈ ಸಲ ಸದ್ಯಕ್ಕೆ ನಂದೇನು ಖರ್ಚಿಲ್ಲಪ್ಪ. ನಾನು ಆರಾಮಾಗಿ ಊರಿಗೆ ಬಂದೆ ಅಷ್ಟೇ. ಅಲ್ಲ, ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನಾವ್ ಯಾರು ಊರಲ್ಲಿ ಊಟನೇ ಮಾಡಿರ್ಲಿಲ್ಲ. ನಾನು, ಅಣ್ಣ, ಕಷ್ಟು ಎಲ್ಲ ಅಪ್ಪ ಅಮ್ಮ ಯಾರು ಊಟ ಮಾಡಿರಲಿಲ್ಲ. ಅದಕ್ಕೆ ಇವಾಗ ಇಲ್ಲೇ ಹೊರಟಿದ ತಕ್ಷಣ ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆಯ್ತು. ಅದಕ್ಕೆ ಇಲ್ಲೇ ಒಂದು ಯಾವುದೋ ಒಂದು ಕೆಫೆ ಇತ್ತು, ಇದೇ ಯಾವುದೋ ಒಂದು ಕೆಫೆ ಇತ್ತು. ಅದಕ್ಕೆ ಊಟ ಮಾಡೋಣ ಅಂತ ಬಂದಿದ್ದೀವಿ.